ಮತ್ತು ನಡೆದಾವೆ. ಆದರೆ ಯಮಕನಮಡಿಯಲ್ಲಿ ಅಷ್ಟು ಸುಲಭ ಬಿಟ್ಟು ಕೊಡಲಿಕ್ಕಿಲ್ಲ ಸತೀಶ್ ಅವರು. ಅಲ್ಲೂ ಸಹಿತ ಇವತ್ತು ಸತೀಶ್ ಅವರು ಒಳ್ಳೆಯ ಸಂಪರ್ಕ ಮಾಡಿದ್ದಾರೆ, ಜನಸಂಪರ್ಕ ಮಾಡಿದ್ದಾರೆ, ಜನರೊಂದಿಗೆ ಹೊಂದಾಣೆ ಮಾಡ್ಕೊಂಡು ಹೊಂಟಿದ್ದಾರೆ ಅಂತೇಳಿ ಅವ್ರ ಪರ ಇದ್ದಂಥ ಜನ ಮಾತಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ನಡೆದ ಘಟನೆಗಳನ್ನ ಅಲ್ಲೇ ನಿಖಿಲ್ ಕತ್ತಿ ಆಗಿರ್ಬೋದು, ಅದೇ ಕಾಲಕ್ಕೆ ಅವರ ಚಿಕ್ಕಪ್ಪ ರಮೇಶ್ ಕತ್ತಿ ಅವರಾಗಿರ್ಬೋದು ಭಾಳ ಜೋರದಾಗಿ ತಮ್ಮ ಸಂಪರ್ಕ ಹೆಚ್ಚು ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸತೀಶ್ ಅವರು ಸಹಿತ ಹುಕ್ಕೇರಿಯಲ್ಲಿ ಜನಸಂಪರ್ಕ ಮಾಡ್ತಾರೆ, ಜನರಿಗೆ ನಾವು ವಿದ್ಯೋಪ ಇಲ್ಲ, ಯಾಕಂದ್ರೆ ನಮ್ಮ 30% ಓಟ್ ಬಂದಿದ್ದಾವೆ, ವಿ ವಿಲ್ ವಿನ್ ಇಟ್ ಅನ್ನುವಂಥ ಅವರಲ್ಲಿ ಕಾನ್ಫಿಡೆನ್ಸ್ ಅದ. ಆದರೂ ಎಲ್ಲೋ ಏನೋ ಒಂದು ಅಳಕೆಗಳು ಸಹಜ ಇರ್ತದೆ. ಯಾಕಂದರೆ ಎ ಬಿ ಪಾಟೀಲರು ಮತ್ತು ಕತ್ತಿ ಕುಟುಂಬ ಯಮಕನಮಡಿ ಮತ್ತು ಹುಕ್ಕೇರಿಯಲ್ಲಿ ಒಂದು ಪ್ರಬಲವಾದ ಹಿಡಿತವನ್ನು ಸಾಧಿಸಿದ್ದಾರೆ. ಅದು ಇವತ್ತು ಇಫೆಕ್ಟ್ ಆಗ್ತದೇನೋ ಅನ್ನೋಂಥ ಒಂದು ಯಾವುದೋ ಮೂಲೆಯಲ್ಲಿ ಒಂದು ಸಂಶಯ ಅಥವಾ ಭಯ ಈ ಜಾರಕಿಹೊಳಿ ಕುಟುಂಬದಲ್ಲಿ ಬಂದಿದೆ. ಯಾಕಂದರೆ ಈಗ ನೆಕ್ಸ್ಟ್ ಎಲೆಕ್ಷನ್ 2028ರಲ್ಲಿ ಮೊದಲು ತಮ್ಮ ಸೇಫರ್ ಇದ್ದಂತಹ ಕ್ಷೇತ್ರ ಗೆದ್ಕೊಂಡು ಮೊದಲು ಒಳಗೆ ಹೋಗಬೇಕಾಗಿದೆ. ಎಲ್ಲ ಕಾಂಗ್ರೆಸ್ ವತಿಯಿಂದ MLA ಆಗುವಂಥದ್ದು ಇವತ್ತು ಸತೀಶ್ ಅವ್ರಿಗೆ ಭಾಳ ಅನಿವಾರ್ಯ. ಯಾಕಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಮೊದಲು ಇದು ಕ್ವಾಲಿಫಿಕೇಷನ್ ಆಗಿರಬೇಕಪ್ಪ ಅಂತೇಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅದೇ ಕಾಲಕ್ಕೆ DK ಅವರು ಸಹಿತ ತಮ್ಮ ಬಲವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಒಳಗಿಂದೊಳಗೆ ಕಡಾಡಿ ಅವ್ರ ಜೊತೆಗೆ ಆಗಿರ್ಬೋದು, ಅಥವಾ ಕತ್ತಿ ಅವ್ರ ಜೊತೆಗೆ ಆಗಿರ್ಬೋದು, ಅಥವಾ ಅಲ್ಲಿ ಹುಕ್ಕೇರಿ ಕುಟುಂಬದ ಜೊತೆಗೆ ಆಗಿರ್ಬೋದು, ಅನೇಕ ಕಡೆ ಎಲ್ಲ ತಮ್ಮ ಏನಪ್ಪ ಅಂತಂದ್ರೆ ತಮ್ಮ ಬಲವನ್ನು ಹೆಚ್ಚು ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಸಂಖ್ಯಾಬಲದ ಮೇಲೆ ನಡೆಯುವಂಥದ್ದು, ಸಂಖ್ಯಾಬಲದ ಮೇಲೆ ನಡೆಯೋದ್ರಿಂದ ಇವೆಲ್ಲ ನಡೆದ್ರಿಂದಾಗಿ ಬಾಗಲಕೋಟೆಯಲ್ಲೂ ತಮ್ಮ ಅಸ್ತಿತ್ವ ಕಾಯ್ಕೋಬೇಕಂತೇಳಿ ಸತೀಶ್ ಅವರು ಅಲ್ಲಿ ಹೋಗಿದ್ದು, ಅಲ್ಲಿ ಪ್ಲಾನ್ ಮಾಡಿದ್ದು, ಈ ಸಲ ಚುನಾವಣೆ 4 ಮೇ 4ಕ್ಕೆ ಒಂದು ಹೊಸ